ಕಲಬುರಗಿ ನಗರದ ಸಾರ್ವಜನಿಕರ ಅನುಕೂಲಕ್ಕಾಗಿ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ವಿಮಾನ ನಿಲ್ದಾಣದವರೆಗೆ ಹೊಸ ಬಸ್ ಸಂಚಾರಕ್ಕೆ ಕೆಕೆಆರ್ಟಿಸಿಸಿ ಅಧ್ಯಕ್ಷ ಅರುಣಕುಮಾರ್ ಪಾಟೀಲ್ ಅವರು ಚಾಲನೆ ನೀಡಿದರು. ಈ ಹೊಸ ಬಸ್ ಸೇವೆಯಿಂದ ವಿಮಾನ ಪ್ರಯಾಣಿಕರು ಹಾಗೂ ಸಾರ್ವಜನಿಕರಿಗೆ ವಿಮಾನ ನಿಲ್ದಾಣ ತಲುಪಲು ಹೆಚ್ಚು ಅನುಕೂಲವಾಗಲಿದೆ. ನಗರದ ಪ್ರಮುಖ ಮಾರ್ಗಗಳ ಮೂಲಕ ಸಂಚರಿಸಲಿರುವ ಈ ಬಸ್ ಸೇವೆ ಪ್ರಯಾಣಿಕರ ಸಮಯ ಮತ್ತು ವೆಚ್ಚ ಉಳಿತಾಯಕ್ಕೂ ಸಹಕಾರಿಯಾಗಲಿದೆ. ಈ ಸಂದರ್ಭದಲ್ಲಿ ಕೆಕೆಆರ್ಟಿಸಿ ಅಧಿಕಾರಿಗಳು, ಸಿಬ್ಬಂದಿ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಹೊಸ ಸೇವೆಗೆ ನಾಗರಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ನಮಸ್ಕಾರ. ಇವತ್ತಿನ ದಿವಸ ನಾವು ಕಲ್ಯಾಣ ಕರ್ನಾಟಕ ಸಾರಿಗೆ ಸಂಸ್ಥೆ ವತಿಯಿಂದ ಕಲಬುರಗಿ ಬೆಂಗಳೂರು ದಿನಾಂಕ 2023ರಿಂದ ಬೆಳಗ್ಗೆ ಏನು ವಿಮಾನ ಪುನಃ ಆರಂಭ ಆಗಿದ್ದು, ಅದರ ನಿಮಿತ್ತವಾಗಿ ನಮ್ಮ ಸಾರ್ವಜನಿಕರಿಗೆ ಏರ್ಪೋರ್ಟ್ ಹೋಗುವಂಥ ಒಂದು ಸೌಲಭ್ಯ ಕಲ್ಪಿಸಲು ಸಲುವಾಗಿ ದಿನನಿತ್ಯ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಸುಮಾರು ಬೆಳಗ್ಗೆ 6 ಗಂಟೆ ಇಲ್ಲಿಂದು ನಮ್ಮ ಬಸ್ಸನ್ನು ಹೊರಟು ತಿಮ್ಮಾಪುರಿ ಸರ್ಕಲ್ಲು ಹಾಗೂ ವಲ್ಲಭಾಯಿ ಸರ್ಕಲ್ ಹಾಗೂ ರೈಲ್ವೆ ಸ್ಟೇಷನ್ನು ಹಾಗೂ ಅನ್ನಪೂರ್ಣ ಕ್ರಾಸು ಈ ರೀತಿ ನಾವು ಬಸ್ ಸೇವೆಯನ್ನು ಏರ್ಪೋರ್ಟ್ಗೆ ದಿನಾಲೂ ಸೇವೆ ಒದಗಿಸ್ತಾ ಇದ್ದು, ಇದರ ಸದುಪಯೋಗ ಎಲ್ಲರೂ ಏರ್ಪೋರ್ಟಿಗೆ ಹೋಗುವಂಥ ಎಲ್ಲ ಪ್ಯಾಸೆಂಜರ್ಸ್ ಎಲ್ಲರೂ ಇದರ ಸದುಪಯೋಗ ಪಡಿಸ್ಕೊಳ್ಬೇಕು. ಅನೇಕರು ಇವತ್ತೊಂದು ದಿವಸ ವಿಮಾನಕ್ಕೆ ಹೋಗುವಂಥವ್ರು ಅಷ್ಟೇ ಅಲ್ಲ, ಬರುವ ಯಾರು ರಿಸೀವ್ ಮಾಡುವ ಸಲುವಾಗಿ ಕೂಡ ಅನೇಕರು ಏರ್ಪೋರ್ಟಿಗೆ ಹೋಗ್ತಾ ಇರ್ತಾರೆ. ಇದು ಬಹಳ ಕಮ್ಮಿ ಟಿಕೆಟಲ್ಲಿ ನಾವು ಪ್ರಯಾಣಿಸ್ತೀವಿ. ಇವತ್ತು ಕಾರು ಜೀಪ್ ತೊಗೊಂಡು ಹೋಗಬೇಕಾದ್ರೆ ಭಾಳಷ್ಟು ವೆಚ್ಚ ಆಗೋದ್ರಿಂದ ಇಲ್ಲಿ ನಮಗೆ ಭಾಳಷ್ಟು ಉಳಿತಾಯ, ನಮ್ಮ ನಾಗರಿಕರಿಗೆ ಭಾಳಷ್ಟು ಉಳಿತಾಯ ಆಗೋದ್ರಿಂದ ಒಳ್ಳೆ ಸುಸಜ್ಜಿತ ಬಸ್ಸನ್ನು, ಒಂದು ಹೊಸ ಸಿಟಿ ಬಸ್ಸನ್ನು ಈ ಸೇವೆಯಲ್ಲಿ ನಾವು ಒದಗಿಸಿದ್ದೀವಿ. ಇದರ ಸದುಪಯೋಗ ತಾವೆಲ್ಲರೂ ಪಡಿಬೇಕು ಅಂಥೇಳಿ ನಮ್ಮ ಮನವಿ ಇದೆ. ನಮ್ಮೆಲ್ಲ ಅಧಿಕಾರಿಗಳು ಈಗಾಗಲೇ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇವತ್ತು ನಮ್ಮ DC1 ಆಗಿರುವ ಮಾನ್ಯ ಗಂಗಾಧರ್ ಆಗಿರ್ಬೋದು, DC2 ಆಗಿರುವ ನಮ್ಮ ಬಸವಂತಪ್ಪವ್ರು ಆಗಿರ್ಬೋದು, ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ದಕ್ಷಿಣ ಶಾಸಕರಾದ ಅಲ್ಲಂ ಪ್ರಭು ಪಾಟೀಲ್ ಅವರು ಬರಬೇಕಾಗಿತ್ತು, ಹಾಗೂ ಉತ್ತರ ಶಾಸಕರಾಗಿದ್ದ ಮಾನ್ಯ ಕನೀಸ್ ಫಾತಿಮಾ ಮೇಡಮ್ ಅವರು ಬರಬೇಕಾಗಿತ್ತು. ಕಾರಣಾಂತರ ಅದು ಬೇರೆ ಒಂದು ಮೀಟಿಂಗ್ ಇರೋದರಿಂದ ಬೆಂಗಳೂರು ಹೋಗಿದ್ದರಿಂದ ಅವ್ರಿಗೆ ಬರೋಕ್ಕಾಗಿಲ್ಲ. ಅವರು ನಮಗೆ ಹೇಳಿದ್ದಾರೆ, ಶುಭ ಕೋರಿದ್ದಾರೆ, ಒಳ್ಳೆಯ ಸೇವೆಯನ್ನು ಒದಗಿಸಿರಿ ಅಂತ ಹೇಳಿ ನಮಗೆ ಹಾರೈಸಿದ್ದಾರೆ. ಮತ್ತೊಮ್ಮೆ ಎಲ್ಲರಿಗೂ ನನ್ನ ನಮಸ್ಕಾರ. ಸರ್, ಇದು ಒಂದೇ